ಟಿ.ಸಿ ಒನ್ ಡೇ ಟ್ರಿಪ್ನ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ನಮ್ಮ ಟ್ರಿಪ್ನ ಮುಂದಿನ ಭಾಗ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಕಡೆಗೆ. ಈ ಒನ್ ಡೇ ಟ್ರಿಪ್ನ ಮೇಯ್ನ್ ಅಟ್ರಾಕ್ಷನ್ ಇದೆ. ಬಸ್ ಐಟನರಿ ಮತ್ತು ಬುಕ್ಕಿಂಗ್ ಹೇಗೆ ಮಾಡಬೇಕು ಅನ್ನೋ ಎಲ್ಲ ವಿವರನ ನಾನು ಪಾರ್ಟ್ 1ನಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ. ಇನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಸಾಕಷ್ಟು ಮಾಹಿತಿನ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ ಈಗಾಗಲೇ. ಅಷ್ಟೇ ಅಲ್ಲದೆ ಎಲ್ಲೆಲ್ಲ ನಾವು ಹೋದ್ವಿ ಈ ಬಸ್ ರೂಟಲ್ಲಿ ಅನ್ನೋದನ್ನು ಸಹ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ. ಈ ಟ್ರಿಪ್ನ ಮುಂದಿನ ಭಾಗಕ್ಕೆ ಹೊರಟೋಗೋಣ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಈ ಒಂದು BMTC ಅವರ ಒನ್ ಡೇ ಟ್ರಿಪ್ನ ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಅಂದರೆ ಈಶಾ ಫೌಂಡೇಶನಲ್ಲಿ, ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್, ಕೊಯಂಬತ್ತೂರಲ್ಲ, ಏನೆಲ್ಲ ಇದೆ ಅಂತ ಒಂದು ಮೆಲುಕು ಬೇಗ ಹಾಕೋಣ ಅಲ್ವಾ. ಮೊದಲಿಗೆ ಎಂಟ್ರೆನ್ಸಲ್ಲಿ ಎಷ್ಟು ಸುಂದರವಾದಂಥ ಒಂದು ಆರ್ಚ್ ಮಾಡಿದ್ದಾರೆ ನೋಡಿದ್ರಲ್ಲ. ಎಂಟರ್ ಆಗ್ತಿದ್ದಂತೆ ನಮಗೆ ಉಡುಪಿ ಗಾರ್ಡೇನಿಯಾ ರೆಸ್ಟೋರೆಂಟ್ ಸಿಗುತ್ತೆ. ಅದರ ಹತ್ತಿರನೇ ಒಂದು ಸುಂದರವಾದಂಥ ಒಂದು ಕಲ್ಯಾಣಿ ಮಾಡಿದ್ದಾರೆ. ಹಾಗೆ ಒಂದು ಪೆಟ್ಟಿಂಗ್ ಫಾರ್ಮ್ ಸಹ ಇದೆ. ಇದೆಲ್ಲ ರೆಸ್ಕ್ಯೂ ಮಾಡಿರೋ ಅಂಥ ಆ್ಯನಿಮಲ್ಸ್ನ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ಒಂದು 15 ನಿಮಿಷ ಸ್ಟಾಪ್ ಇರುತ್ತೆ. ನಂತರ ನಾವು ಹಾಗೆ ಒಳಗೆ ಹೋಗ್ತಿದ್ದಂತೆ ನೀವು ನೋಡ್ತಾ ಇರೋವಂಥ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಸುಂದರವಾದಂಥ ದೃಶ್ಯ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬಸ್ ಪಾರ್ಕಿಂಗ್ ಸ್ಪಾಟಲ್ಲಿ ನಿಲ್ಲಿಸ್ಬಿಟ್ಟು ಈ ರೀತಿ ನಾವು ಅಲ್ಲಿಂದ ನಡ್ಕೊಂಬರ್ಬೇಕಾಗತ್ತೆ ಒಳಗಡೆಗೆ. ಅಷ್ಟೇನು ದೂರ ಇಲ್ಲ, ಒಂದು 2 ನಿಮಿಷದ ವಾಕ್ ಅಷ್ಟೇ. ತುಂಬ ಹತ್ತಿರದಲ್ಲೇ ಪಾರ್ಕಿಂಗ್ ಸ್ಪಾಟು ಇರೋ ಕಾರಣ ಏನು ಅಷ್ಟು ನಡೆಯೋದೇನಿರೋದಿಲ್ಲ. ನೀವು ನೋಡ್ತಾ ಇರೋ ವಿಡಿಯೋದಲ್ಲಿ ಎಲ್ಲರೂ ಛತ್ರಿ ಹಿಡ್ಕೊಂಡಿರೋದು ಹೌದು. ತುಂಬಾ ಮಳೆ ಬರ್ತಾಯಿತ್ತು. ಹಾಗಾಗಿ ನಾವು ಛತ್ರಿ ಹಿಡ್ಕೊಂಡು ಶಿವನ ಒಂದು ದರ್ಶನಕ್ಕಾಗಿ ಹೊರಟೇ ಬಿಟ್ವಿ. ದರ್ಶನ ಮಾಡೋಕ್ಕಿಂತ ಮುಂಚೆ ಎಂಟ್ರೆನ್ಸಲ್ಲಿ ರೆಸ್ಟ್ ರೂಮ್ಸ್ ಯೂಸ್ ಮಾಡೋರು ಮಾಡ್ಬೋದು. ಯಾಕಂದರೆ ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ರೆಸ್ಟ್ ರೂಮ್ಸು ಸಿಗೋದಿಲ್ಲ. ಒಳಗೆ ಹೋದ್ಮೇಲೆ ಮತ್ತೆ ಒಂದಷ್ಟು ದೂರ ನಡ್ಕೊಂಡು ಮತ್ತೆ ಅಲ್ಲೇ ಎಂಟ್ರೆನ್ಸ್ಗೆ ಬರಬೇಕಾಗತ್ತೆ. ಸೊ ಹಾಗಾಗಿ ಯಾರಾದರೂ ಎಂಟರ್ ಆಗೋ ಮುಂಚೆನೇ ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಒಳ್ಳೆಯದು. ನಂತರ ಈ ರೀತಿ ಬಂದು ಶಿವನ ಒಂದು ದರ್ಶನವನ್ನು ಪಡೆದು ನಂತರ ಅಲ್ಲಿ ಪ್ರಶಾಂತವಾಗಿ, ಮಳೆ ಬರ್ತಾಯಿತ್ತು ಆದರೂ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ. ಅಷ್ಟು ಜನ ಇದ್ದರು, ಮಳೆ ಬರ್ತಾ ಇದೆ ಆದರೂ ಒಂದು ಏನೋ ಹೇಳೋಕ್ಕಾಗದೇ ಇರೋವಂಥ ಒಂದು ನೆಮ್ಮದಿ ಇತ್ತಲ್ಲಿ. ಆ ಒಂದು ಶಿವನಿಗೆ ನೋಡಿದ್ರೆ ರುದ್ರಾಕ್ಷಿಯಲ್ಲಿ ಮಾಡಿದಂಥ ಒಂದು ಮಾಲೆ ಎಷ್ಟು ಸುಂದರವಾಗಿ ಮಾಡಿದರು ಅಂತ ಫಸ್ಟ್ ನೋಡಿದಾಗ ಏನೋ ಈ ಶಿವನ ಒಂದು ಮೂರ್ತಿ ಇದೆಯಲ್ಲ ಅದರ ಜೊತೆನೇ ಬಂದಿರೋ ಕೆತ್ತನೆ ಥರ ಅನಿಸ್ತು. ಆದರೆ ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಅದು ರುದ್ರಾಕ್ಷಿಯ ಮಾಲೆ ಅಂತ ಹೇಳಿಬಿಟ್ಟು. ಹಾಗೆ ಶಿವನ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇದ್ದಂಥ ಗೋಶಾಲೆಗೆ ಬಂದ್ವಿ. ಒಂದು ಸಣ್ಣದಾದಂಥ ಗೋಶಾಲೆ. ಯಾರಾದರೂ ಫೀಡ್ ಮಾಡೋ ಹಾಗಿದ್ರೆ ಅಲ್ಲಿ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಅದು ಈ ಪ್ಯಾಕೇಜ್ನ ಭಾಗ ಅಲ್ಲ. ನಾವು ಸಪ್ರೇಟಾಗಿ ಅದನ್ನು ತೊಗೊಂಡು ನಾವು ಫೀಡ್ ಮಾಡ್ಬೋದು. ಫೀಡಿಂಗ್ ಎಲ್ಲ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡಿ ಹೇಗಿದ್ದರೂ ಮಧ್ಯಾಹ್ನ ಸರಿಯಾಗಿ ತಿಂದಿರಲಿಲ್ಲ ಅಲ್ಲ, ಏನೋ ಆಳು ಮುಳು ತಿಂದಿದ್ವಿ. ಅಲ್ಲೇ ಇದ್ದಂಥ ರೆಸ್ಟೋರೆಂಟಿಗೆ ಬಂದ್ವಿ. ತುಂಬ ಒಳ್ಳೆ ರುಚಿಕರವಾದ ಒಂದು ಊಟ ನಮ್ಗೆ ಮಾಡೋದಕ್ಕೆ ಸಿಕ್ತು. ಅಷ್ಟರಲ್ಲೇ ಲೇಸರ್ ಶೋ ಇಲ್ಲಿನ ಒಂದು ತುಂಬಾ ಇಂಪಾರ್ಟೆಂಟ್ ಅಟ್ರಾಕ್ಷನ್. ಅದನ್ನು ನೋಡೋಕ್ಕೆ ಅಂತಲೇ ನಾವು ಸಾಕಷ್ಟು ಹೊತ್ತು ಕಾಯ್ತಾ ಇದ್ವಿ. ಯಾಕಂದರೆ ಕ್ಯಾನ್ಸಲ್ ಆಗುತ್ತೆ ಮಳೆ ಬರ್ತಾ ಇರೋ ಕಾರಣ ಅಂತ ಹೇಳಿದರು. ಆದರೆ ಕೊನೆ ಗಳಿಗೆಯಲ್ಲಿ ಇನ್ನೇನು ಹೊರಡಬೇಕು ಅನ್ನೋವಾಗ ಶುರು ಆಗೇ ಹೋಯಿತು. ಬನ್ನಿ ಈಗ ಬೇಗ ಹೋಗಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಹಾಗೆ ಅವರು ಅಲ್ಲಿ ಸಾಕಷ್ಟು ನರೇಷನ್ ಸಹ ಮಾಡ್ತಾಯಿದ್ರು. ಅಲ್ಲಿ ಲೇಸರ್ ಶೋ ಎಲ್ಲ ಒಂದು ವಿವರಣೆಯನ್ನು ಕೊಡ್ತಾಯಿದ್ರು. ಅದನ್ನು ನಾನು ಇನ್ಕ್ಲೂಡ್ ಮಾಡ್ತಾಯಿಲ್ಲ, ಯಾಕಂದರೆ ತುಂಬ ಜನ ಅದನ್ನು ಆ ವಾಯ್ಸ್ನ ನಾವು ವಿಡಿಯೋದಲ್ಲಿ ಹಾಕಿದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ, ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನು ಹಾಕ್ತಾಯಿಲ್ಲ. ಆದರೆ ಒಂದು ಸಣ್ಣದಾದಂಥ ಒಂದು ಕ್ಲಿಪ್ಪಿಂಗ್ ನೋಡಿ ನಂತರ ನಾವು ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ.
ಲೇಸರ್ ಶೋ ತುಂಬಾ ಚೆನ್ನಾಗಿರಲ್ಲ. ಈ ಲೇಸರ್ ಶೋ ನೋಡೋದಕ್ಕೆ ಅಂತಲೇ ತುಂಬ ಜನ ಕಾಯ್ತಾರೆ, ನೋಡೋದಕ್ಕೂ ಅದಕ್ಕೆ ಅಂತಲೇ ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ದೆ. ನೋಡಲೇಬೇಕು ಅಂತ ತುಂಬ ಇಷ್ಟ ಆಯಿತು. ಆದರೆ ಮಳೆ ಬರ್ತಾ ಇದ್ದ ಕಾರಣ ಮಧ್ಯದಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ದೊಡ್ಡ ದೊಡ್ಡ ಮಾನಿಟರ್ಗಳಿದೆ, ಅಲ್ಲಿ ಅವರು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಹಾಗಾಗಿ ಏನಾದರೂ ಇನ್ಫಾರ್ಮೇಷನ್ ನಮ್ಗೆ ಬೇಕು ಅಂದರೆ ಈಸಿಯಾಗಿ ಅಲ್ಲಿ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ನಾನಾಗಲೇ ಹೇಳಿದಾಗೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಆದರೂ ಸ್ವಲ್ಪ ಹೊತ್ತು ಕಾಯೋಣ ಅಂತ ನಿಂತ್ಕೊಂಡಿದ್ವಿ. ಆಮೇಲೆ ನೋಡಿದ್ರೆ ಮಳೆ ಇನ್ನೂ ಜೋರಾಗ್ತಾ ಇದ್ದಂತೆ, ಸರಿ ಇನ್ನಾಗಲ್ಲ ಅಂತ ಹೊರಟು ನಿಂತ್ವಿ. ಅಷ್ಟೊತ್ತಿಗೆ ಅನೌನ್ಸ್ ಮಾಡಿದ್ರು ಲೇಸರ್ ಶೋ ಆನ್ ಟೈಮ್ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಿಂತು ಎಲ್ಲ ಒಂದು ಆ ಕಾರ್ಯಕ್ರಮ ಏನಿತ್ತು ಎಲ್ಲದನ್ನು ನೋಡಿ ನಾವು ನಂತರ ಬಸ್ ಕಡೆಗೆ ಹೊರಟ್ವಿ. ಅಲ್ಲಿವರೆಗೂ ಬಸ್ ಇರುತ್ತಾ ಏನು ಅಂತ ಅನ್ಕೊತಾ ಇದ್ದೀರಾ? ಹೌದು ಸ್ನೇಹಿತರೆ, ಲೇಸರ್ ಶೋ 7 o'clock ಸ್ಟಾರ್ಟ್ ಆಗುತ್ತೆ. 7 o'clock ಸ್ಟಾರ್ಟ್ ಆದರೆ ಇವರು ಮುಗಿಯೋವರೆಗೂ ಒಂದು 15 minutes ಅಷ್ಟೇ ಅದು ಲೇಸರ್ ಶೋ ನಡೆಯೋದು. 15 to 20 minutes ನಡೆಯುತ್ತೆ. ಅಲ್ಲಿವರೆಗೂ ಕಾಯ್ತಾರೆ. ನಂತರ ಎಲ್ಲರೂ ಬಸ್ ಹತ್ತದ ಮೇಲೇ ಅಲ್ಲಿಂದ ಹೊರಡೋದು. ಆದರೂ ಬಸ್ ಅವರು ಎಷ್ಟು ಟೈಮ್ ಕೊಟ್ಟಿರ್ತಾರೋ ಅಷ್ಟರಲ್ಲೇ ಹೋಗೋದು ತುಂಬಾ ಒಳ್ಳೆ ಒಂದು ಡಿಸಿಪ್ಲಿನ್ ವಿಷಯ ಅನಿಸುತ್ತೆ. ಯಾಕಂದರೆ ನಮಗೇನಾಯಿತು ಗೊತ್ತಾ, ಭೋಗನಂದೀಶ್ವರ ದೇವಸ್ಥಾನ ಹೋಗಿ ಆಗೋ ಅಷ್ಟೊತ್ತಿಗೆ 12:30 ಆಗಿತ್ತು ಅಂತ ಹೇಳಿಬಿಟ್ಟು ಯಾರೋ ಅಲ್ಲೇ ಹುಡ್ಕೊಂಡು ಒಂದು ಆಟೋ ತೊಗೊಂಡು ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಊಟ ಮಾಡೋದಕ್ಕೆ. ಅವ್ರಿಗೋಸ್ಕರ ಆಲ್ಮೋಸ್ಟು 45 minutes ಕಾಯಬೇಕಾಗಿ ಬಂತು. ಸಾಧಾರಣವಾಗಿ ಆ ಥರ ಕಾಯೋದಿಲ್ಲ. ಆದರೆ ನಮ್ಮ ಬಸ್ ಡ್ರೈವರ್ ತುಂಬಾ ಒಳ್ಳೆಯವರಾಗಿದ್ದರು. ಅವ್ರು ಬರಲಿ ಅಂತ ಕಾಯ್ತಾಯಿದ್ರು. ಸಾಕಷ್ಟು ಅವ್ರಿಗೆ ಫೋನ್ ಮಾಡ್ತಾಯಿದ್ರು. ಆ ಕಾಯೋ ಪ್ರಾಸೆಸ್ಸಲ್ಲಿ ಏನಾಯಿತು, ನಮ್ಮ ಎಂಟೈರ್ ಬಸ್ ಜನ ಏನಿದ್ರು ಅವ್ರಿಗೆಲ್ಲ ಊಟ ತುಂಬಾ ಮೋಸ ಆಗಿಬಿಡ್ತು. ಯಾರೋ ಒಬ್ಬ ಫ್ಯಾಮ್ಲಿ ಮಾತ್ರ ಮಗು ಇದೆ ಅಂತ ಅವರು ಲಂಚ್ ಬಾಕ್ಸ್ ಕಟ್ಕೊಂಡ್ಬಂದಿದ್ರು ಹೊರತು ಇನ್ಯಾರೂ ತಂದಿರಲಿಲ್ಲ. ನಾವೆಲ್ಲ ಮತ್ತೆ ಅವ್ರ ರೆಸ್ಟೋರೆಂಟ್ ಹತ್ರ ಕರ್ಕೊಂಡು ಹೋಗೋಷ್ಟು ಅಲ್ಲೇನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. 2 ಗಂಟೆ ದಾಟಿಬಿಟ್ಟಿದ್ರಿಂದ ಇಷ್ಟೆಲ್ಲ ಆಯಿತು. ನಂತರ ಅಲ್ಲಿಂದ ಮತ್ತೆ ನಾವು ಈ ಈಶಾ ಫೌಂಡೇಶನ್ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸುಮಾರು ಒಂದು 5 ಗಂಟೆಗೆ ಬಂದು ಅಲ್ಲೊಂದು ಟೀ ಬ್ರೇಕ್ ತೊಗೊಳ್ತಾ ಇದ್ರಂತೆ. ಆ ಎಂಟ್ರೆನ್ಸಲ್ಲಿ ನಾವು ನೋಡಿದ್ವಲ್ಲ ಉಡುಪಿ ಗಾರ್ಡೇನಿಯಾ, ಅಲ್ಲಿ ಟೀ ಬ್ರೇಕ್ ಸಾಧಾರಣವಾಗಿ ಇರ್ತಾ ಇತ್ತಂತೆ. ಆದರೆ ನಮ್ಮ ಒಂದು ಫ್ಯಾಮಿಲಿ ಅವರು ಲೇಟ್ ಮಾಡಿದ ಕಾರಣಕ್ಕೆ ಇಡೀ ಒಂದು ಐಟನರಿನೇ ತುಂಬಾ ಮೆಸ್ಸಪ್ ಆಗಿಬಿಡ್ತು ಅಂತ ಡ್ರೈವರ್ ಹೇಳ್ತಾಯಿದ್ರು. ಈ ರೀತಿ ಎಲ್ಲರಿಗೂ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ನಮಗೆ ಮಾತ್ರ ಆ ರೀತಿ ಆದಾಗ ನಮ್ಗೆ ಅನಿಸಿದೊಂದೇ, ನಮ್ಮ ಒಂದು ಲಂಚ್ ಅರೇಂಜ್ಮೆಂಟ್ ನಾವು ಮಾಡ್ಕೋಬೇಕು ಅಂತ ಅರ್ಥ ಆಯಿತು ನಂತರ ನಮಗೆ. ಸೊ ಆ ಒಂದು ವಿಷಯ ಬಿಟ್ಟರೆ ಇನ್ಯಾವುದು ನಮ್ಗೆ ಅಷ್ಟೇನು ಕಷ್ಟ ಆಗಿಲ್ಲ. ನಂತರ ಲೇಸರ್ ಶೋ ಮುಗಿಸ್ಕೊಂಡು ನಾವು ವಾಪಸ್ ಹೋದಾಗಲೂ ಸೇಮ್ ಫ್ಯಾಮ್ಲಿ ಮತ್ತೆ ಅವ್ರು ನಿಧಾನವಾಗಿ ಬಂದರು. ಯಾಕೆಂದರೆ ಮತ್ತೆ ಅವರು ರಾತ್ರಿ ಊಟ ಮಾಡೋದಕ್ಕೆ ಅಲ್ಲಿ ನಾನು ಆವಾಗಲೇ ಅಲ್ಲಿ ಒಂದು ಕೆಫೆ ನೋಡಿದ್ವಲ್ಲ, ಈ ಈಶಾ ಕ್ಯಾಂಪಸ್ಸಲ್ಲಿ ಇರುವಂಥ ಕೆಫೆ, ಅಲ್ಲಿ ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಲೇಟ್ ಮಾಡಿದ್ರು ಅವರು. ತುಂಬಾ ಬೇಜಾರಾಗ್ತಾಯಿತ್ತು. ಎಲ್ಲರೂ ಬೇಜಾರಿಂದನೇ ಇದ್ದರು. ಯಾಕಂದರೆ 7:30 ಮೇಲಾಗಿತ್ತಲ್ವ. ಸೊ ಬೆಂಗಳೂರಿಗೆ ಬಂದು ಮತ್ತೆ ಅವ್ರವ್ರ ಮನೆಗಳಿಗೆ ಹೋಗಬೇಕು ಅಂದರೆ, ಯಾಕಂದರೆ ಮೆಜೆಸ್ಟಿಕ್ಕಲ್ಲೇ ಮತ್ತೆ ಡ್ರಾಪ್ ಆಫ್ ಇರುತ್ತೆ. ಸೊ ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಹೋಗಬೇಕು ಅಂದರೆ ಸ್ವಲ್ಪ ಟ್ರಾಫಿಕ್ಕು ಎಲ್ಲ ಗೊತ್ತಿದೆ ಅಲ್ವಾ, ಬೆಂಗಳೂರಲ್ಲಿ ಅಷ್ಟು ಈಸಿ ಆಗೋದಿಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಮನೆಗೆ ಹೋಗೋಷ್ಟು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲರಿಗೂ ತುಂಬಾ ಗಡಿಬಿಡಿ ಆಗಿಬಿಡ್ತು. ನಮಗೂ ಸ್ವಲ್ಪ ಅದು ಬೇಜಾರಾಯಿತು. ಅಫ್ಕೋರ್ಸ್ ಈ ರೀತಿ ಬಸ್ಸಲ್ಲಿ ಟೂರ್ ಹಾಕಿದಾಗ ನಾವು ಹೋದಾಗ ಇದೇ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನಂಗೆ ಗೊತ್ತು. ಬಟ್ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ನಾವು ನಮ್ಮ ಪ್ರಿಪ್ರೇಷನ್ಸು ನಾವು ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಬೇರೆಯವರು ಇದ್ದಾರೆ ಅಂದಾಗ ಅದನ್ನು ನಾನು ಮನಸ್ಸಲ್ಲಿಟ್ಕೊಂಡ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ನಾನು ಹೇಳೋದು ಮರ್ತಿದ್ದೆ, ಯಾರೊಬ್ಬರು ಪಾಯಿಂಟ್ಔಟ್ ಮಾಡಿದ್ರು ವಿಡಿಯೋ ನೋಡಿದವರು, ಎಷ್ಟಾಗತ್ತೆ ಈ ಒಂದು 1 day ಟ್ರಿಪ್ಗೆ ಅಂತ ಹೇಳಿಬಿಟ್ಟು. ಸುಮಾರು 500 ರೂಪಾಯಿಂದ 600 ರೂಪಾಯಿ ಆಗುತ್ತೆ. ನಾವು ಹೋದಾಗ ಅಷ್ಟಿತ್ತು. ಇವಾಗೇನಾದರೂ ಹೆಚ್ಚಾಗಿದೆಯಾ ಏನೋ ನಂಗೆ ಗೊತ್ತಿಲ್ಲ. ಬಟ್ ಅವ್ರ ವೆಬ್ಸೈಟಲ್ಲಿ ನೀವು ಬುಕ್ಕಿಂಗ್ ಮಾಡೋವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಮತ್ತು ಮೆಜೆಸ್ಟಿಕ್ಕಿಂದ ಸುಮಾರು 11:30 ಮಾರ್ನಿಂಗ್ ಅಲ್ಲಿ ಹೊರಟಿದ್ದ ಟೈಮು.
ಮತ್ತು ಡ್ರಾಪ್ ಆಫ್ ಬಂದುಬಿಟ್ಟು ನಮಗೆ 10 ಆಗಿತ್ತು. ಇದೆಲ್ಲ ಲೇಟ್ ಆದ ಕಾರಣ ಸ್ವಲ್ಪ ಮಧ್ಯದಲ್ಲಿ ಟ್ರಾಫಿಕ್ಕು ಇತ್ತು, ಹಾಗಾಗಿ ಲೇಟ್ ಆಯಿತು. ಓವರ್ ಆಲ್ ಅಂತೂ ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಸ್ವಲ್ಪ ಡಿಫ್ರೆಂಟ್ ಆಗೋಯಿತು. ಒಂದು ಸ್ಕೂಲ್ ಎಕ್ಸ್ಕರ್ಷನ್ ಹೋದಾಗೆ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಮ್ಮದಂತೂ. ಇಷ್ಟ ಇದ್ದರೆ ನೀವು ಮಾಡಿ ಎಂಜಾಯ್ ಮಾಡ್ತೀರಾ ಖಂಡಿತವಾಗ್ಲೂ. ಎಲ್ಲ ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.